ಒಂದು ಲೋಟ ನೀರು ಕೊಟ್ಟವರಲ್ಲ ಅಂತ. ಯಾಕೆ ಆ ಮಾತು ಬಂತು? ಅದು ಏನು ಉದ್ದೇಶ, ಅಂದರೆ ಉದ್ದೇಶ ಏನಿರ್ಬೋದು ಅದರ ಹಿಂದೆ? ಅಂದರೆ ನಾನು ಅದನ್ನೇ ಕೇಳಿದೆ, ಡಿ ಸಿ ತಮ್ಮಣ್ಣವ್ರ ಈ ಮಾತು ಹೇಳಿದಾಗ. ಅವರು ನಮಗೆ ಸಂಬಂಧಿಕರು. ಈ ವಿಷಯ ನನ್ನಲ್ಲಿ ನಿಜವಾಗ್ಲೂ ಆ ಥರದ್ದೊಂದು ತಪ್ಪಿದ್ರೆ ನನಗೆ ಡೈರೆಕ್ಟಾಗಿ ಅವ್ರು ಹೇಳೋಕೆ 27 ವರ್ಷಗಳ ಟೈಮ್ ಇತ್ತು. ಅದು ಎಷ್ಟು ಬಾರಿ ಅವರು ನಮ್ಮ ಮನೆಗೆ ಬಂದಾಗಲೂ ಯಾವತ್ತೂ ನನಗೆ ಹೇಳಿಲ್ಲ. ಹೇಳಿದರೆ ತಪ್ಪೇನು, ದೊಡ್ಡವರು, ಅಂಬರೀಷ್ ಅವ್ರಿಗೆ ಅಣ್ಣ ಆಗಬೇಕು, ಹೇಳ್ಬೋದಾಗಿತ್ತು. ತಪ್ಪು ನಿಜವಾಗ್ಲೂ ಇದ್ದಿದ್ರೆ ಐ ವುಡ್ ಹ್ಯಾವ್ ಕರೆಕ್ಟೆಡ್ ಇಟ್. ಅದನ್ನು ಈ ಥರ ಜನರಲ್ಲಿ ಮೀಡಿಯಾ ಮೂಲಕ ಅಥವಾ ರಾಜಕಾರಣದಕ್ಕೋಸ್ಕರ ಚುನಾವಣೆಯಲ್ಲೇನೋ ಲಾಭ ಪಡಿಬೇಕು ಅಥವಾ ಪಾರ್ಟಿನ ಇಂಪ್ರೆಸ್ ಮಾಡಬೇಕು ಅಥವಾ ಬೆಚ್ಚಗೆ ಪಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೇಳಿರೋದು ಅದು ಸರಿಯಲ್ಲ. ಇಟ್ ಈಸ್ ನಾಟ್ ರೈಟ್. ಈ ಥರದ್ದೊಂದು ಪಾಲಿಟಿಕ್ಸ್ನ ಇವತ್ತಿನ ಜನ್ರೇಷನ್ ಒಪ್ಪೋದು ಇಲ್ಲ ಅಂತ ನನ್ನ ನಂಬಿಕೆ ಇದೆ. ಬಿಕಾಸ್ ಜನಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಇಷ್ಟೊಂದು ವರ್ಷಗಳು ನಮ್ಮ ಜೊತೆಯಲ್ಲಿದ್ದು ಅಂಬರೀಷ್ ಅವ್ರಿಗೆ ಹತ್ತಿರವಾಗಿದ್ದು, ಎಲೆಕ್ಷನ್ನಲ್ಲೂ ಸಹ ಅಂಬರೀಷ್ ಅವರನ್ನು ಅವರೇ ಕಾರಲ್ಲಿ ಬಂದು ಕರ್ಕೊಂಡು ಹೋಗಿ ಜೊತೇಲಿ ಹೋಗಿ ಓಟ್ ಹಾಕಿ ಬಂದವರು ಇವತ್ತಿನ ದಿನ ಈ ಥರ ಹೇಳಿಕೆಯನ್ನು ಕೊಡುವಾಗ ನೋವಾಗುತ್ತೆ, ಖಂಡಿತ ನೋವಾಗುತ್ತೆ. ಇದು ಚುನಾವಣೆ ಅನ್ನೋದು ಬರುತ್ತೆ ಹೋಗುತ್ತೆ. ಒಂದೇ ದಿನ ತಾನೇ ಚುನಾವಣೆ. ನಾವು ಪ್ರಚಾರ ಮಾಡ್ತೀವಿ 1 ತಿಂಗಳು, ಒಂದೇ ದಿನ ತಾನೆ ರಿಸಲ್ಟ್, ಒಂದೇ ದಿನ ತಾನೆ. ಆಮೇಲೆ ಈ ಮಾತುಗಳು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನಿಮ್ಮ ಸಂಬಂಧಗಳನ್ನು ಕೆಡಿಸೋವಂಥ ಮಾತುಗಳಿವು. ಈ ವಿಚಾರ ಬಗ್ಗೆ ಅವರೇ ಯೋಚನೆ ಮಾಡಲಿ, ನಾನು ಎಷ್ಟು ಸರಿ ನಾನು ಮಾತಾಡಿದ್ದು. ಎಲ್ಲೋ ಒಂದು ಕಡೆ ಸಂಬಂಧಗಳು ನನ್ನ ಈ ರಾಜಕೀಯ ನಡೆಯ ನಿರ್ಧಾರದಿಂದ ದೂರ ಆಗ್ತಿದೆ ಅನ್ನುವಂಥ ನೋವೇನಾದರೂ ಇದೆಯಾ? ಆ ಸಂಬಂಧ ನಿಜವಾದ್ದೇ ಆದರೆ, ಅದು ಗಟ್ಟಿಯಾಗೇ ಇದ್ದಿದ್ರೆ ಈ ಥರದ ಮಾತುಗಳು ಅವ್ರು ಆಡ್ತಾನೆ ಇರಲಿಲ್ವಲ್ಲ. ಸೊ ಹೀಗಾಗಿ ನಾನೇನು ಅನ್ಕೋಬೇಕು, ನಿಜವಾದ ಬಣ್ಣ ಈಗ ರಾಜಕೀಯದ ಒಂದು ಸಂದರ್ಭದಲ್ಲಿ ಅದನ್ನು ತೋರಿಸ್ಕೊಳ್ಳೋವಂಥ ಒಂದು ಸಂದರ್ಭ ಆಯಿತು ಅಂತ ನಾನು ತಿಳ್ಕೊಬೇಕು. ಎಸ್, ಇಟ್ ಈಸ್ ಜಸ್ಟ್ ಯುವರ್ ಎಕ್ಸ್ಪೋಸಿಂಗ್ ಯುವರ್ ಟ್ರೂ ಕಲರ್ಸ್ ಅಂತ ನಾನು ಅನ್ಕೋಬೇಕಾಗಿದೆ. ಈಗ ಇನ್ನೇನು ಅನ್ಕೋಬೇಕು ನಾನು? ಈಗ ನಿಜವಾದ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ, ನನ್ನ ಆಪ್ತರು ಯಾರಿದ್ದಾರೆ, ಅವ್ರು ಈ ರೀತಿ ಮಾತಾಡೋಕ್ಕೆ ಚಾನ್ಸೇ ಇಲ್ವಲ್ಲ. ನನ್ನಲ್ಲಿ ಅವ್ರಿಗೇನಾದರೂ ಬೇಜಾರಾದರೆ ನನಗೆ ಬಂದು ಹೇಳ್ತಾರೆ, ಅವರು ಈ ಥರ ಹೇಳ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ಒಂದು ಪಾಠನೇ ನನಗೆ. ಐ ವಿಲ್ ಟೇಕ್ ಇಟ್. MP ಕ್ಷೇತ್ರದ ದೊಡ್ಡ ಸಮುದ್ರನೇ ಅದು. MLA ಸೀಟ್ ಆದರೆ ಒಂದು ಇಷ್ಟು ಕ್ಷೇತ್ರ. ಬೂತ್ ಮಟ್ಟದಿಂದ ನೀವು ನಿಮ್ಮ ರಾಜಕೀಯಕ್ಕೆ ನೀವು ಇದು ಮಾಡಿ ಅಂತ ಪ್ರಿಪ್ರೇಷನ್ ಏನಾದರೂ ಆಗ್ತಾ ಇದೆಯಾ? ನಾನು ಈವರೆಗೂ ಬಂದಿರೋದು ಅದು ಯಾವುದೋ ಒಂದು ಮೊಮೆಂಟಮ್, ಏನೋ ಒಂದು ಫೋರ್ಸು. ನನ್ನ ಫ್ರೆಂಡ್ಸೂ ನನ್ನ ಕ್ವೆಶ್ಚನ್ ಮಾಡ್ತಿದ್ದಾರೆ, ಇದೆಲ್ಲ ಹೇಗಾಯಿತು, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಹೌ ಆರ್ ಯು ಮ್ಯಾನೇಜಿಂಗ್ ಆಲ್ ದಿಸ್ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಅದು ಐ ಹ್ಯಾವ್ ದ ಬ್ಲೆಸ್ಸಿಂಗ್. ಒಂದಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ವೆಲ್ ವಿಷರ್ಸ್ ಇದ್ದಾರೆ, ಕೇಪಬಲ್ ಥಿಂಕಿಂಗ್ ಮೈಂಡ್ಸೂ ನನ್ನ ಜೊತೆಯಲ್ಲಿದ್ದಾರೆ. ಬಟ್ ಡೆಫಿನೆಟ್ಲಿ ಒಂದು ಮೊಮೆಂಟಮ್ ಅಂತೂ ಇದೆ, ಒಂದು ಒಳ್ಳೆ ಶಕ್ತಿ ಇದೆ. ಅದು ಕರ್ಕೊಂಡು 2 ತಿಂಗಳು ಕಾಯ್ದುಕೋಬೇಕಲ್ಲ ಮೊಮೆಂಟಮ್ ಅನ್ನ. ಅಲ್ಲ, ನಾನು ಹೇಳ್ತಾ ಇರೋದು ಆ ಮೊಮೆಂಟಮ್ ಅಲ್ಲ, ನಿಮ್ಮ ಹಿಂದಿನ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿರೋ ಒಂದು ಫೋರ್ಸ್ನ ನಾನು ಹೇಳ್ತಾ ಇರೋದು. ಅದೆಲ್ಲ ನಾನು ತುಂಬಾ ಫೇಟ್ನ ನಂಬ್ತೀನಿ, ಡೆಸ್ಟಿನಿ. ಇಫ್ ಇಟ್ ಈಸ್ ಮೆಂಟ್ ಫಾರ್ ಮೀ ಇಟ್ ವಿಲ್ ಹ್ಯಾಪನ್ ಟು ಮೀ. ಸೊ ಹಾಗಾಗಿ ನಾನು ಗೆಲ್ಲಬೇಕು ಅಂತ ಬರೆದಿದ್ರೆ ನಾನೇ ಗೆಲ್ತೀನಿ. ಅದನ್ನು ಯಾರ ಕೈಲೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ರಾಜಕೀಯದಲ್ಲಿ ಅಂಥದ್ದಾಗುತ್ತಾ? ರಾಜಕೀಯಕ್ಕಿಂತ ದೊಡ್ಡ ಶಕ್ತಿ ಅಲ್ಲಿದೆ, ಅದನ್ನು ನಾವು ಮರಿಬಾರದು. ಯಾಕಂದ್ರೆ ರಾಜಕೀಯದಲ್ಲಿ ಏನೇನಾಗಿಲ್ಲ, ರಾಜಕೀಯದಲ್ಲಿ ಯಾರ್ಯಾರು ಸೋತಿಲ್ಲ, ಯಾರ್ಯಾರು ಗೆದ್ದಿಲ್ಲ. ನೀವು ಈಗ ಚಾನಲ್ಸ್ನವರೇ ಒಂದೊಂದು ಪೋಲ್ ಟೈಮಲ್ಲಿ ಎಕ್ಸಿಟ್ ಪೋಲ್ ಮಾಡ್ತೀರಾ, ಅದು ಎಷ್ಟು ಉಲ್ಟಾ ಪಲ್ಟಾ ಆಗಿಲ್ಲ. ಸೊ ಯಾರು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಗಿನಿಂಗ್ ಅಲ್ಲಿ ಒಂಥರ ಫೋರ್ಸ್ ಇತ್ತು ಸುಮಲತಾ ಅವ್ರಿಗೆ. ಆಮೇಲೆ ಕಾಂಗ್ರೆಸ್ ನಾಯಕರು ಅಂದ್ರು ಸುಮಲತಾ ಅವರಿಗೆ ಟಿಕೆಟ್ ಕೊಡಲ್ಲ ಅಂತ. ಆಮೇಲೆ ಮತ್ತೆ ಅದೇ ರಾತ್ರಿ ಯಾರೆಲ್ಲ ಸುಮಲತಾ ಅವ್ರ ಜೊತೆ ಗುರುತಿಸ್ಕೊಳ್ತೀರಾ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಓಪನ್ ಆಗಿ ಹೇಳಲಿಲ್ಲ ಅಂದ್ರೂ ಸಂದೇಶ ರವಾನೆ ಆಯಿತು. ಆ ನಂತರ ಎಲ್ಲೋ ಒಂದು ಕಡೆ ಸುಮಲತಾ ಅವ್ರ ಜೊತೆ ಇದ್ದವರು ಹಿಂದೆ ಸರಿಯಕ್ಕೆ ಶುರು ಮಾಡಿದ್ರು. ಅದೇ ಫುಲ್ ಹಾರ್ಟೆಡ್ಲಿ ಸುಮಲತಾ ಅವ್ರ ಜೊತೆ ಕಾಣಿಸ್ಕೊಳ್ಳೋಕ್ಕೂ ಹೆದರಕ್ಕೆ ಶುರು ಮಾಡಿದ್ರು. ಇದೇ ರೀತಿ ಹಿಂದೆ ಹೋಗ್ತಾ ಹೋಗ್ತಾ ಹೋದರೆ ನೀವು ಏನಾದರೂ ನಿಮ್ಮ ನಿರ್ಧಾರದಲ್ಲಿ ಬದಲಾವಣೆ ಮಾಡುವ ಚಾನ್ಸಸ್ ಇದೆಯಾ? ನಾನು ಈ ನಿರ್ಧಾರಕ್ಕೆ ಬಂದಿರೋದೇ ಜನ ಕೇಳಿರೋದು, ಬೇಸಿಕ್ ಅದು. ಈಗ ಅಕಸ್ಮಾತ್ ನೀವು ಹೇಳೋ ಆ ಪರಿಸ್ಥಿತಿನೇ ಬಂದರೆ ನಾನು ಇದನ್ನು ಜನರ ಮುಂದಿಟ್ಟು ಕೇಳ್ತೀನಿ. ಈ ಥರ ನಾನು ನಂಬ್ಕೊಂಡಿದ್ದವರು ಇವಾಗಿಲ್ಲ, ನಾನು ಈಗ ಏನು ಮಾಡಬೇಕು ಅಂತೀರ? ನಿಮಗೆ ಗೊತ್ತಿದೆ ತಾನೇ ಪರಿಸ್ಥಿತಿ. ಶುಡ್ ಐ ಸ್ಟ್ಯಾಂಡ್ ಆರ್ ನಾಟ್ ಸ್ಟ್ಯಾಂಡ್? ಲೆಟ್ ದೆಮ್ ಟೆಲ್ ಮಿ. ಓಕೆ, ಆ ಚಾನ್ಸಸ್ಸು ಇದೆ. ನಾನು ಆ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಈ ಪ್ರಶ್ನೆನ ನಾನು ಅವ್ರಿಗೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನು ನಂಬ್ಕೊಂಡಿರೋದು ಕೆಲವೊಂದು ಲೀಡರ್ಸ್ನ ಅಂತ ಮಾತ್ರ ಅಲ್ಲ. ಅವರು ನನ್ನ ಜೊತೆಯಲ್ಲಿ ಸಪೋರ್ಟ್ ಆಗಿರ್ತೀವಿ ಅಂದರು. ಬಟ್ ಅವರ ಹಿಂದೆ ಒಂದು
ಒಂದು ಜನ ಇದ್ದಾರೆ, ಆ ಜನರ ಬಲ ಇದೆ, ಅದನ್ನು ನಂಬ್ಕೊಂಡಿದ್ದೀನಿ ನಾನು. ನಿಮಗೆ ಬಿಜೆಪಿ ಆಫರ್ ಕೊಡ್ತು ಅಂದ್ರೆ ಅವರು ಬೇರೆ ಬೇರೆ ಕಡೆ ಹೇಳಿಕೆ ಕೊಟ್ಟರು, ಶೋಭಾ ಕರಂದ್ಲಾಜೆ ಅವರು ಕೊಟ್ಟರು, ಹೇಳಿಕೆನೂ ಕೊಟ್ಟರು ಸುಮಲತಾ ಅವ್ರು ಬಂದರೆ ನಾವು ಸ್ವಾಗತಿಸ್ತೀವಿ ಅಂತ ಒಳ್ಳೆ ಆಫರನ್ನು ನೀವು ರಿಸೀವ್ ಮಾಡಬಹುದಿತ್ತಲ್ಲ. ಈಗ ನನ್ನ ಮುಂದಿನ ಹೆಜ್ಜೆ ಏನು ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ನಾನು ಸಹಜವಾಗಿ ಕಾಂಗ್ರೆಸ್ ಅಂತಲೇ ನಾನು ಅಂದ್ಕೊಂಡೆ. ಆ್ಯಂಡ್ ಆಲ್ಸೋ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ನನ್ನ ಬಂದು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನೀವು ನಮಗೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ನನ್ನ ಎಂಕರೇಜ್ ಮಾಡಿದ್ದಾರೆ. ನಾನು ಹೇಗೆ ಅವ್ರನ್ನ ಕೈ ಬಿಟ್ಬಿಡೋದು? ಅಕಸ್ಮಾತ್ ಪಾರ್ಟಿ ನನ್ನ ಕೈ ಬಿಟ್ಟರೆ ನಾನು ಅವರನ್ನು ಕೇಳ್ತೀನಿ, ಈ ಥರ ಇದು ನಿಮಗೆ ಗೊತ್ತು, ಈಗ ಪಾರ್ಟಿಗೇನೆ ಮಂಡ್ಯ ಬೇಡ ಅಂತ ಇದ್ದಾಗ ನಾನು ಏನು ಮಾಡೋದು ಅಂತ ಅವ್ರನ್ನ ಕೇಳ್ತೀನಿ. ನಾನು ಐ ಆಮ್ ಗೋಯಿಂಗ್ ಟು ಮೇಕ್ ದಿಸ್ ಅ ಕಲೆಕ್ಟಿವ್ ಡಿಸಿಷನ್. ಇಟ್ ವೋಂಟ್ ಬಿ ಮೈ ಸಿಂಗಲ್ ಡಿಸಿಷನ್, ಸೋಲೋ ಡಿಸಿಷನ್ ಆಗಿರಲ್ಲ ಇದು. ಮಂಡ್ಯ ಬಿಟ್ಟು ಏನಾದರೂ ಮೈಸೂರಲ್ಲಿ ನಿಲ್ಲಿ ಅಂತ ಹೇಳಿದ್ರೆ ಸುಮಲತಾ ಅವರು ಏನು ಹೇಳ್ತಾರೆ? ಈ ಪ್ರಶ್ನೆನೂ ಉತ್ತರ ಕೇಳೋಣ, ಆದರೆ ಚಿಕ್ಕ ಬ್ರೇಕ್ನ ನಂತರ.